ಪ್ರಾಣಿಗಳನ್ನು ಸಾಯಿಸಿದರೆ ಅವುಗಳಿಗೆ ದುಃಖವಾಗುತ್ತದೆಯೇ ಎಂದು ಕೇಳ್ತಾರೆ. ಪತ್ರಿಜಿಯವರು ಅದಕ್ಕೆ ಉತ್ತರವನ್ನು ಹೇಳ್ತಾರೆ, ಪ್ರಾಣಿಗಳಿಗೆ ದುಃಖ ಉಂಟಾಗುವುದಿಲ್ಲ, ಅವುಗಳನ್ನು ಕೊಂದು ತಿಂದವರಿಗೆ ಅಪಾರವಾದ ದುಃಖ ಉಂಟಾಗುತ್ತದೆ. ಪ್ರಾಣಿಗಳಿಗೆ ಶರೀರದೊಂದಿಗೆ ಸಾಮೂಹಿಕ ಆತ್ಮಚೈತನ್ಯವಿರುತ್ತದೆ, ಅವುಗಳಿಗೆ ಮನಸ್ಸು ಎನ್ನುವುದು ಇರುವುದಿಲ್ಲ. ಆದ್ದರಿಂದ ಸಾಯುತ್ತಿರುವಾಗ ದುಃಖದ ಬದಲು ಅವು ಸಂಕಟ ಪಡುತ್ತವೆ, ಅಲ್ಲಿ ಸಂಕಟ ಮಾತ್ರ ಇರುತ್ತದೆ. ಮನುಷ್ಯನಿಗೆ ಮಾತ್ರವೇ ಶರೀರವಿದೆ, ಶರೀರಕ್ಕೆ ಆತ್ಮಕ್ಕೂ ಮಧ್ಯೆ ಅನೇಕಾನೇಕ ಕರ್ಮಗಳೊಂದಿಗೆ ಕೂಡಿದ ಮನಸ್ಸೂ ಸಹ ಇದೆ. ಆದ್ದರಿಂದ ಪ್ರಾಣಿಗಳನ್ನು ಸಾಯಿಸಿದ ಕರ್ಮ ಫಲಿತದೊಂದಿಗೆ ಕೂಡಿದ ದುಃಖ ಆತನಿಗೆ ಇರುತ್ತದೆ. ಮಾನವ ಜೀವನದಲ್ಲಿ ದುಃಖ ಎಂಬುದು ಇರಬಾರದೆಂದರೆ ಮೂಕ ಜೀವಿಗಳನ್ನು ಸಾಯಿಸುವುದನ್ನು ಬಿಡಬೇಕು. ಎಷ್ಟು ಸ್ಪಷ್ಟವಾಗಿ ಪತ್ರಿಜಿಯವರು ಪ್ರಾಣಿಗಳನ್ನು ಸಾಯಿಸೋದ್ರಿಂದ ಪ್ರಾಣಿಗಳಿಗೆ ದುಃಖ ಆಗೋದಿಲ್ಲ, ಅದು ಮನುಷ್ಯನಿಗೆ ದುಃಖ ತರುತ್ತದೆ ಅಂಥೇಳಿ ಹೇಳಿದ್ದಾರೆ. ಹೇಗೆ ಮನುಷ್ಯನಿಗೆ ದುಃಖ ತರುತ್ತೆ? ತಕ್ಷಣಕ್ಕೆ ಪ್ರಾಣಿಯನ್ನು ಕೊಂದಂತಹ ಮಾನವ ಮಾಂಸಾಹಾರವನ್ನು ಸೇವಿಸಿ ಆತ ಆನಂದವನ್ನು ಪಟ್ಟರೂ ಸಹ ಆ ಕರ್ಮದ ಅನುಸಾರ, ಕರ್ಮ ಸಿದ್ಧಾಂತದ ಅನುಸಾರ ಪ್ರಾಣಿ ಅನುಭವಿಸಿದ ಆ ಒಂದು ದುಃಖವನ್ನು ಈತ ಕಾಲಾನುಕ್ರಮದಲ್ಲಿ ಮುಂದಿನ ಜನ್ಮದಲ್ಲಿಯಾದರೂ ಕೂಡ ಆತ ಅನುಭವಿಸಲೇಬೇಕು. ಕರ್ಮ ಸಿದ್ಧಾಂತದ ಫಲ. ಈ ಫಲದ ಕಾರಣದಿಂದಾಗಿ ದುಃಖ ಅಂತನ್ನೋದು ಮನುಷ್ಯನಿಗೆ ಇರುತ್ತದೆ ಹೊರತು ಪ್ರಾಣಿಗೆ ಇರೋದಿಲ್ಲ. ಯಾಕೆಂದರೆ ಪ್ರಾಣಿಗೆ ಮನಸ್ಸು ಎಂಬುದು ಇಲ್ಲ, ಮನುಷ್ಯನಿಗೆ ಮನಸ್ಸು ಎಂಬುದು ಇದೆ. ಈ ಮನಸ್ಸು ಎಂಬುದು ಪ್ರತಿ ಜನ್ಮದಲ್ಲಿಯೂ ಕೂಡ ಹೊಸ ಹೊಸ ಒಂದು ಉಪಕರಣವಾಗಿ ದೊರೆಯುತ್ತದೆ. ಆತ್ಮ ಅದೇ ಪುನರ್ಜನ್ಮವನ್ನು ಪಡೀತಾ ಹೋಗುತ್ತೆ. ಪಡೆದಾಗ ಕರ್ಮದ ಅನುಸಾರವಾಗಿ ನಾವು ಅನುಭವಿಸಬೇಕಾದ ಎಲ್ಲ ಫಲಗಳನ್ನು ಅನಿವಾರ್ಯವೇ, ಅದು ಸತ್ಫಲ ಇರಬಹುದು, ದುಷ್ಫಲ ಇರಬಹುದು. ಸತ್ಕರ್ಮ ಮಾಡಿದರೆ ಸತ್ಫಲಗಳು ಸಿಗುತ್ತೆ, ದುಷ್ಕರ್ಮವನ್ನು ಮಾಡಿದರೆ ದುಷ್ಫಲಗಳು ಸಿಗುತ್ತೆ. ಹಾಗಾಗಿ ಒಂದು ಪ್ರಾಣಿಯನ್ನು ಕೊಲ್ಲುವಾಗ ಅದಕ್ಕೆ ದುಃಖ ಉಂಟಾಗಲ್ಲ, ಸಂಕಟ ಅಂತ ಹೇಳ್ತಾರೆ. ದುಃಖಕ್ಕೂ ಸಂಕಟಕ್ಕೂ ವ್ಯತ್ಯಾಸ ಇದೆ. ಈ ಒಂದು ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಒದ್ದಾಡಿ ಸಾಯುತ್ತೆ. ದುಃಖ ಅಂತಂತಂದರೆ ಅದು ಆಲೋಚನೆಯಿಂದ ಬರ್ತಕ್ಕಂಥದ್ದು ಅಂತ ಪತ್ರಿಜಿಯವರು ಹೇಳ್ತಾರೆ. ಪ್ರಾಣಿಗಳಿಗೆ ಆಲೋಚನೆಗಳಿರಲ್ಲ, ಏಕೆಂದರೆ ಅದಕ್ಕೆ ಮನಸ್ಸು ಎಂಬುದು ಇರಲ್ಲ. ಆದರೆ ಆ ನೋವು ಮತ್ತು ಸಂಕಟ ಅಂತನ್ನೋದು ಇರುತ್ತೆ. ಅವಕ್ಕೆ ಜೀವ ಇರೋದರಿಂದ ಎಲ್ಲೆಲ್ಲಿ ಜೀವ ಇದೆ ಅದು ನೋವು ಮತ್ತು ಸಂಕಟವನ್ನು ಪಡುತ್ತೆ. ಎಲ್ಲಿ ಪ್ರಾಣ ಇರುತ್ತೆ, ಎಲ್ಲಿ ಮನಸ್ಸು ಅಂತನ್ನೋದು ಇರುತ್ತೆ, ಅಲ್ಲಿ ಆಲೋಚನೆಗಳಿರ್ತವೆ. ಆಲೋಚನೆಗಳಿದ್ದ ಜಾಗದಲ್ಲಿ ದುಃಖ ಅಂತನ್ನೋದು ಇರುತ್ತೆ. ಈ ರೀತಿ ಪತ್ರಿಜಿಯವರು ವಿಶ್ಲೇಷಣೆಯನ್ನು ಕೊಟ್ಟು ಆ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಹೇಳಿದ್ದಾರೆ. ಮುಂದುವರೆದು ಜಗಪತಿ ರಾಜು ಅವರು ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡೋಣ. ಈಗ ಜಗಪತಿ ರಾಜು ಅವರು ಮುಂದುವರೆದು ಕೇಳ್ತಾರೆ, ಈ ಆ್ಯಕ್ಷನ್ ಅಂತ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಕ್ರಿಯೆಗೆ ಪ್ರತಿಕ್ರಿಯೆ ಇರಬಹುದಾ? ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತ. ಅದಕ್ಕೆ ಪತ್ರಿಜಿಯವರು ಹೀಗೆ ಹೇಳ್ತಾರೆ, ಪ್ರಕ್ರಿಯೆ ಅಂದರೆ ಆ್ಯಕ್ಷನ್ ರಿಯಾಕ್ಷನ್ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಸಹ ಅತ್ಯಂತ ಸಹಜವಾಗಿ ಇರುತ್ತದೆ. ಆದರೆ ಉಪ್ಪು ಖಾರ ತಿನ್ನುವ ಸಂಸಾರೇಶ್ವರರಲ್ಲಿ ಕ್ರಿಯೆಗಳಿಗೆ ಬದಲಾಗಿ ಮಾಮೂಲು ಪ್ರಕ್ರಿಯೆಗಳು ಇದ್ದರೆ, ಪ್ರಾಣಶಕ್ತಿಯೊಂದಿಗೆ ಪರಿಪುಷ್ಟವಾಗಿರುವ ಯೋಗೀಶ್ವರರಲ್ಲಿ ಕ್ರಿಯೆಗಳಿಗೆ ಬದಲಾಗಿ ಸೃಜನಾತ್ಮಕ ಪ್ರಕ್ರಿಯೆಗಳು ಇರುತ್ತೆ. ಅಂದರೆ ಪ್ರಕ್ರಿಯೆಗಳಿಗೆ ಬದಲಾಗಿ ಸೃಜನಾತ್ಮಕ ಪ್ರಕ್ರಿಯೆಗಳು ಇರುತ್ತವೆ. ಆದ್ದರಿಂದ ಸಂಸಾರದಲ್ಲಿದ್ದೇ ಧ್ಯಾನ ಯೋಗೀಶ್ವರರಂತೆ ಬದಲಾದರೆ ನಮ್ಮ ಜೀವನ ಕೂಡ ಸೃಜನಾತ್ಮಕವಾಗಿ ಪ್ರಕ್ರಿಯೆಗಳೊಂದಿಗೆ ಸಮರ್ಪಕವಾಗಿ ಇರುತ್ತವೆ. ಅಂದರೆ ಸೃಜನಾತ್ಮಕ ಪ್ರತಿಕ್ರಿಯೆಗಳೊಂದಿಗೆ ಇರುತ್ತವೆ. ನೋಡಿ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ನಾವು ಯಾವುದೇ ಒಂದು ಆ್ಯಕ್ಷನ್ಗೆ ನಾವು ಪ್ರತಿಕ್ರಿಯೆಯನ್ನು ಕೊಡೋದ್ರ ಬದಲು ಪ್ರತಿಸ್ಪಂದನೆಯನ್ನು ಕೊಡಬೇಕು ಅಂಥೇಳಿ ವಿವರವಾಗಿ ಕನ್ನಡ ಭಾಷೆಯಲ್ಲಿ ನಾವು ಹೇಳೋದಾದರೆ ಕ್ರಿಯೆಗೆ ಪ್ರತಿಕ್ರಿಯೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಯಾವುದೇ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ, ಇದು ಪ್ರಕೃತಿ ಸಹಜ ಅಂತ ಹೇಳ್ತಾರೆ. ಆದರೆ ನಮ್ಮ ಮನುಷ್ಯ ಜನ್ಮದಲ್ಲಿ ನಾವು ಪ್ರತಿಯೊಂದು ಕ್ರಿಯೆಗೂ ಕೂಡ
ಪ್ರತಿಕ್ರಿಯೆಗಳನ್ನು ಕೊಡಲೇಬೇಕು ಅಂತೇನೂ ಇಲ್ಲ. ಅಂದರೆ ಇಲ್ಲಿ ಸಂಸಾರೇಶ್ವರರು ಮತ್ತು ಯೋಗೀಶ್ವರರು ಎರಡು ಪದಗಳನ್ನು ಬಳಸ್ತಾರೆ. ಲೌಕಿಕದಲ್ಲಿ ಇರೋರನ್ನ ನಾವು ಉಪ್ಪು ಖಾರ ಹುಳಿ ತಿಂದಂಥ ದೇಹ ಅಂತ ನಾವು ಹೇಳ್ತೀವಲ್ಲ, ಅವರಲ್ಲಿ ಕಾಮಕ್ರೋಧ ಮೋಹ ಲೋಭ ಮದಮಾತ್ಸರ್ಯಗಳು ಇದ್ದೇ ಇರ್ತವೆ. ಇದು ಮಾಮೂಲು ಇರೋದರಿಂದ ಪ್ರತಿಕ್ರಿಯೆಗಳು ಅಂತನ್ನೋದು ಅದು ಕೂಡ ಮಾಮೂಲು. ಆದರೆ ಪ್ರಾಣಶಕ್ತಿ ಮೈಯೊಳಗಡೆ ತುಂಬ ಹೆಚ್ಚು ಇರತಕ್ಕಂಥ ಯೋಗೀಶ್ವರರು ಇದ್ದಾಗ ಅವರ ಬಳಿ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳಿರೋದಿಲ್ಲ. ಅವರು ಸೃಜನಾತ್ಮಕವಾಗಿ ಆಲೋಚನೆ ಮಾಡಿ ಪ್ರತಿಸ್ಪಂದನೆಯನ್ನು ಮಾಡ್ತಾರೆ ಅಂತನ್ನೋದು ಇಲ್ಲಿ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದು. ಧ್ಯಾನ ಯೋಗೀಶ್ವರರಾದಾಗ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಅಂತಹ ಸೃಜನಾತ್ಮಕವಾದ ಆಲೋಚನೆಗಳು ಬಂದು ಪ್ರತಿಕ್ರಿಯೆಗಳು ಪ್ರತಿಸ್ಪಂದನೆಗಳಾಗಿ ಬದಲಾಗುತ್ತೆ ಅಂತ ಹೇಳಿ ಪತ್ರಿಜಿಯವರು ಇಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಸಂಸಾರದಲ್ಲಿ ಆಗಲಿ ಅಥವಾ ಸಂಬಂಧಗಳಲ್ಲೇ ಆಗಲಿ, ಈ ವ್ಯಕ್ತಿಗಳ ನಡುವೆ ನಾವು ಕ್ರಿಯೆಗೆ ಅಂದರೆ ಒಂದು ಆ್ಯಕ್ಷನ್ಗೆ ನಾವು ಪ್ರತಿಕ್ರಿಯೆ ಕೊಡಲೇಬೇಕು ಅಂತ ಏನಿಲ್ಲ. ಪ್ರತಿಕ್ರಿಯೆ ಕೊಡುವಂಥದ್ದು ನಮ್ಮ ಆಯ್ಕೆಗೆ ಬಿಟ್ಟಂಥದ್ದು. ನಾವು ಕೊಡಬೇಕು ಅಂತಂದರೆ ಕೊಡಬಹುದು, ಇಲ್ಲ ಸುಮ್ಮನೆನೂ ಕೂಡ ಇರಬಹುದು, ಅಥವಾ ಸುಮ್ಮನೆ ಇರೋದ್ರ ಬದಲು ಧನಾತ್ಮಕವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು ಅದಕ್ಕೆ ಸ್ಪಂದಿಸಬಹುದು. ನಾವು ಪ್ರತಿಯೊಂದು ಆ್ಯಕ್ಷನ್ಗೂ ಕೂಡ ನಾವು ರಿಯಾಕ್ಷನನ್ನು ತೋರಿಸ್ಬೇಕು ಅಂತೇನೂ ಇಲ್ಲ. ಇದರ ಬಗ್ಗೆ ಪತ್ರಿಜಿಯವರು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತನೋ ವೈಜ್ಞಾನಿಕ ಇದರಲ್ಲಿ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥ ಮಾತುಗಳು ನಾವು ಸಂಬಂಧಗಳಿಗೆ ನಾವು ಅನ್ವಯಿಸಿ ಮನನವನ್ನು ಮಾಡಿಕೊಂಡ್ರೆ ಪ್ರತಿಯೊಂದು ರಿಯಾಕ್ಷನ್ಗೂ ಕೂಡ ನಾವು ಸ್ಪಂದಿಸಬೇಕು ಅಂತನ್ನೋದೇನಿಲ್ಲ. ಸುಮ್ಮನೆನೂ ಕೂಡ ಇರ್ಬೋದು, ಆಯ್ಕೆ ನಮಗೆ ಬಿಟ್ಟದ್ದು. ಇದಿಷ್ಟನ್ನು ತಿಳಿಸ್ತಾ ನಾನು ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಜಗಪತಿ ರಾಜು ಅವರು ಪ್ರಶ್ನೋತ್ತರಗಳನ್ನು ಮುಂದುವರಿಸ್ತಾರೆ. ನೀವು ಪಿರಮಿಡ್ ಮಾಸ್ಟರ್ಗಳನ್ನು ಬಹಳಷ್ಟು ಗೌರವದಿಂದ ನೋಡುತ್ತೀರಿ. ಅವರೆಲ್ಲ ನಿಮಗೆ ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತಾರೆ. ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸ್ತಾರೆ. ನೋಡಿ, ಎಷ್ಟೊಂದು ಕಳಕಳಿಯ ಪ್ರಶ್ನೆ. ಪತ್ರಿಜಿಯವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾರೆ. ಅಂತಹ ಒಂದು ವ್ಯಕ್ತಿತ್ವ ಇರತಕ್ಕಂಥ, ಆತ್ಮಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥ ಪತ್ರಿಜಿಯವರು ಏನು ಉತ್ತರವನ್ನು ಕೊಟ್ಟರು ಈ ಪ್ರಶ್ನೆಗೆ? ಪ್ರಶ್ನೆಯನ್ನು ನಾವು ಇನ್ನೊಂದು ಸರಿ ಅವಲೋಕಿಸ್ಕೊಳ್ಳೋಣ. ಪತ್ರಿಜಿಯವರು ಯಾರನ್ನು ನೋಡಿದ್ರೂ ಕೂಡ, ಅವರು ಪಿರಮಿಡ್ ಮಾಸ್ಟರ್ ಇರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಬೇರೆ ಯಾವುದೇ ವ್ಯಕ್ತಿ ಇರ್ಬೋದು, ಅವರನ್ನು ಪರಿಪೂರ್ಣ ವ್ಯಕ್ತಿಗಳು ಅಂಥೇಳಿ ಪರಿಗಣಿಸ್ತಾ ಇದ್ದರು. ಹಾಗೆ ಪಿರಮಿಡ್ ಮಾಸ್ಟರ್ಗಳನ್ನು ನೋಡಿದಾಗ ಬಹಳಷ್ಟು ಗೌರವದಿಂದ ಅವರು ಮಾತಾಡಿಸ್ತಿದ್ರು. ಅಂದರೆ ಇವರೆಲ್ಲರೂ ಕೂಡ, ಅಂದರೆ ಪಿರಮಿಡ್ ಮಾಸ್ಟರ್ಗಳು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅವರು ಪರಿಗಣಿಸ್ತಾ ಇದ್ದರು. ಅದು ಹೇಗೆ ಸಾಧ್ಯ? ಎಲ್ಲರೂ ಹೇಗೆ ಪರ್ಫೆಕ್ಟಾಗಿರೋದಕ್ಕೆ ಸಾಧ್ಯ? ಅಥವಾ ಎಲ್ಲರನ್ನೂ ನಾವು ಪರ್ಫೆಕ್ಟಾಗಿದ್ದಾರೆ ಅಂತ ಪರಿಗಣಿಸೋದಾದರೂ ಹೇಗೆ? ಇದು ಜಗಪತಿ ರಾಜು ಅವರ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಪತ್ರಿಜಿಯವರು ಏನು ಉತ್ತರ ಹೇಳಿದರು ಬನ್ನಿ ನೋಡೋಣ, ಕೇಳೋಣ. ಪತ್ರಿಜಿಯವರು ಹೇಳ್ತಾರೆ ಈ ಪ್ರಶ್ನೆಗೆ, ನಾನು ಹೇಗಿರುತ್ತೇನೋ ನನ್ನೊಂದಿಗೆ ಇರುವವರು ಕೂಡ ನನಗೆ ಹಾಗೆಯೇ ಕಾಣಿಸುತ್ತಾರೆ. ನನ್ನನ್ನು ನಾನು ಹೇಗೆ ಗೌರವಿಸಿಕೊಳ್ಳುತ್ತೇನೆಯೋ ನನ್ನೊಂದಿಗೆ ಇರುವವರನ್ನು ಕೂಡ ನಾನು ಹಾಗೆಯೇ ಗೌರವಿಸುತ್ತೇನೆ. ನೋಡಿ ಪತ್ರಿಜಿ ಹೇಗೆ ಹೇಳ್ತಾರೆ, ಎಷ್ಟು ಸುಲಭವಾಗಿ ಅವರು ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ರು ನೋಡಿ. ಇಲ್ಲಿ ವಿವರಣೆ ಹೆಚ್ಚಿಲ್ಲ. ನಾವು ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಗೌರವವನ್ನು ನಿರೀಕ್ಷೆ ಮಾಡಬೇಕು ಅಂತಂದರೆ ನಾವು ಇನ್ನೊಬ್ಬರಿಗೆ ಗೌರವವನ್ನು ಕೊಡೋದನ್ನು ಕಲಿಬೇಕು. ಗೌರವ ಕೊಟ್ಟು ಗೌರವವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಪತ್ರಿಜಿಯವರು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಅಂತಂದರೆ, ನಾನು ಇನ್ನೊಬ್ಬ ವ್ಯಕ್ತಿ ಹೇಗಿರಬೇಕು ಅಂತ ಅಂದುಕೊಳ್ತೀನೋ ಹಾಗೆ ನಾನು ಇದ್ದುಬಿಟ್ರೆ ಸಮಸ್ಯೆಯೇ ಇಲ್ಲ. ಇದು ನಿಜವಾದ ಆತ್ಮಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯ ಒಂದು ಮನಸ್ಸಿನ ಮನೋಭಾವ, ಮನೋಧೋರಣೆ. ಅಂದರೆ ಈ ಮಟ್ಟಕ್ಕೆ ನಾವು ಏರಬೇಕು ಅಂತಂತಂದರೆ, ಅಂದರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಅವರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ತಕ್ಕಂಥದ್ದು, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳನ್ನು ನಾವು ಅದು ಹೇಗಿದೆಯೋ ಹಾಗೆ ಒಪ್ಪಿಕೊಳ್ತಕ್ಕಂಥದ್ದಕ್ಕೆ ತುಂಬ ತುಂಬ ತಾಳ್ಮೆ ಅಂತ ಅನ್ನೋದು ಬೇಕು. ಅಂತಹ ತಾಳ್ಮೆಯನ್ನು ಗಳಿಸೋದಕ್ಕೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಹೆಚ್ಚಿನ ಪರಿಶ್ರಮವನ್ನು ಮಾಡಬೇಕಾಗತ್ತೆ. ಪತ್ರಿಜಿಯವರು ಅಂಥ ಮಹಾನ್ ಪರಿಶ್ರಮವನ್ನು ಮಾಡಿ ಆತ್ಮಸಾಕ್ಷಾತ್ಕಾರವನ್ನು ಪಡೆದಿದ್ದಂತಹ ಮಹಾನ್ ಆತ್ಮ.
ಹಾಗಾಗಿ ಅವರು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರನ್ನು ಕೂಡ ಸಮಾನ ಗೌರವದಿಂದ ನೋಡ್ತಾ ಇದ್ದರು. ಮತ್ತು ಎಲ್ಲರಿಗೂ ಕೂಡ ಅವರು ಸರಿಯಾಗೇ ಕಾಣ್ತಾ ಇದ್ದರು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರವರ ದೃಷ್ಟಿಕೋನದಲ್ಲಿ ಅವರವರು ಸರಿಯಾಗಿದ್ದಾರೆ ಅಂಥೇಳಿ ನಾವು ಪರಿಗಣಿಸಬೇಕು ಅಂತ ಹೇಳಿ ಇಲ್ಲಿ ಮುಖ್ಯವಾದ ಸಂದೇಶ. ಒಬ್ಬ ವ್ಯಕ್ತಿಯಲ್ಲಿ ನಾವು ಸದಾ ಇರುವ ದೋಷಗಳನ್ನು ನಾವು ಹುಡುಕ್ತಾ ಹೋದರೆ ನಮ್ಮ ಒಳಗಡೆ ದೋಷಗಳನ್ನು ನಾವೇ ಹುಡುಕದ ಹಾಗಾಗತ್ತೆ ಅಂತ ಹೇಳಿದೆ ಅವರ ಸಂದೇಶ. ಪರಸ್ಪರ ವ್ಯಕ್ತಿಗಳ ನಡುವೆ ಚರ್ಚೆ ಮೂಲಕ ನಮ್ಮ ನಡುವೆ ಇರತಕ್ಕಂಥ ಲೋಪದೋಷಗಳನ್ನು ಚರ್ಚೆ ಮಾಡಿ ಅದರಿಂದ ಹೊರಬರ್ತಕ್ಕಂಥದ್ದು ಒಂದು ಸತ್ಸಂಗ ಅಂತ ನಾವು ಕರಿಬೋದು. ಆ ಸತ್ಸಂಗ ಏಕಪಕ್ಷೀಯವಾಗಿ ಇರಬಾರದು ಅಂತ ಅನ್ನೋದು ಪತ್ರಿಜಿಯವರು ಆಗಾಗ ಹೇಳ್ತಿದ್ರು. ಅಂದರೆ ಪ್ರಶ್ನೋತ್ತರಗಳ ರೂಪದಲ್ಲಿ ಅರಿವು ಇದ್ದವನಿಗೆ, ಜ್ಞಾನ ಇದ್ದವನಿಗೆ ಒಂದು ಕರ್ತವ್ಯ ಇರುತ್ತೆ. ಜ್ಞಾನವಿಲ್ಲದವನಿಗೆ ಆ ಜ್ಞಾನವನ್ನು ಹಸ್ತಾಂತರಿಸಬೇಕು, ಅದನ್ನು ವಿತರಿಸಬೇಕು, ಅದನ್ನು ಅರ್ಥೈಸಬೇಕು ಅಂತನ್ನೋದು ಈ ಜಗತ್ತಿನ ಒಂದು ನಿಯಮ. ತಿಳಿದವನು ತಿಳಿದಿಲ್ಲದವನಿಗೆ ತನ್ನ ಅನುಭವಗಳನ್ನು ತಿಳಿಸಿಕೊಡುವ ಮೂಲಕ ಆತನನ್ನು ಕೂಡ, ಅಜ್ಞಾನಿಯನ್ನು ಕೂಡ ಜ್ಞಾನಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜವಾದ ಸತ್ಸಂಗ ಆಗುತ್ತೆ. ಪತ್ರಿಜಿಯವರು ಸಾಕಷ್ಟು ಸತ್ಸಂಗಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಸತ್ಯವನ್ನು ತಿಳಿದವನು ಸತ್ಸಂಗಕ್ಕೆ ಭಾಗವಹಿಸ್ತಾನೆ. ಸತ್ಸಂಗ ಅಂತಂದರೆ ಸತ್ಯವನ್ನು ತಿಳಿದಿರುವವರ ನಡುವೆ ನಾವು ಇದ್ದು ಅವರಿಂದ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದು, ಇದು ಸತ್ಸಂಗ. ಅಂದರೆ ಒಂದು ಚಿಕ್ಕ ಪ್ರಶ್ನೆಗೆ ಗೌರವವನ್ನು ಇನ್ನೊಬ್ಬರಿಗೆ ಹೇಗೆ ಕೊಡಬೇಕು, ನಾನು ಹೇಗೆ ಗೌರವ ನಿರೀಕ್ಷೆ ಮಾಡ್ತೇನೆ ಹಾಗೆ ಇನ್ನೊಬ್ಬರಿಗೆ ನಾನು ಗೌರವ ಕೊಟ್ಟರೆ ಅವರು ನನ್ನನ್ನು ಅಗೌರವದಿಂದ ನೋಡೋ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಅಂತ ಅನ್ನೋದು ಪತ್ರಿಜಿಯವರ ಪ್ರಬೋಧನೆ ಇಲ್ಲಿ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಜಗಪತಿ ರಾಜುವರು ಈ ಪ್ರೇಮದ ಬಗ್ಗೆ, ಅದರಲ್ಲೂ ಕೂಡ ನಾವು ಲವ್ ಅಂತ ಏನು ಹೇಳ್ತೀವಿ, ಅನ್ಕಂಡೀಷನಲ್ ಲವ್ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಿಜಿಯವ್ರನ್ನ. ಜಗಪತಿ ರಾಜುವರು ಕೇಳ್ತಾರೆ, ಷರತ್ತುಗಳಿಲ್ಲದ ಪ್ರೇಮ ಅಂತಂದರೆ ಏನು, ಅದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡಿ ಅಂತೇಳಿ ಪತ್ರಿಜಿಯವ್ರನ್ನ ವಿನಂತಿ ಮಾಡಿದಾಗ ಪತ್ರಿಜಿಯವರು ಹೇಳ್ತಾರೆ, ಈ ಒಂದು ಪ್ರಪಂಚದಲ್ಲಿ ಇಲ್ಲದಿರುವುದು ಎರಡು. ಅಂದರೆ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತನ್ನೋ ವಿಚಾರ ಇರೋದು ಎರಡು. ಒಂದು ಪ್ರೇಮ, ಇನ್ನೊಂದು ಸಾವು. ಎಂತಹ ಮಾತು, ನಮಗೆ ಆಶ್ಚರ್ಯ ಆಗುತ್ತೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಪತ್ರಿಜಿಯವರು ಹೇಳೋವಂಥದ್ದು. ಮುಂದುವರೆದು ಪತ್ರಿಜಿ ಹೇಳ್ತಾರೆ, ಇರುವುದು ಒಂದೇ, ಅದು ಮೈತ್ರಿ ತತ್ವ. ಅಂದರೆ ಫ್ರೆಂಡ್ಶಿಪ್ ಒಂದೇ ಇಲ್ಲಿ ಇರೋದು, ಅವ್ರು ಹೇಳ್ತಾ ಇರೋದು. ಪತ್ರಿಜಿಯವರು ಮುಂದುವರೆದು ಹೇಳ್ತಾರೆ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕನು ತನ್ನ ಹೆಂಡತಿಯಾದ ಮೈತ್ರೇಯಳೊಂದಿಗೆ ಹೇಳುತ್ತಾನೆ, ಈ ಪ್ರಪಂಚದಲ್ಲಿ ಪ್ರೇಮವೆನ್ನುವುದು ಎಲ್ಲೂ ಇಲ್ಲ. ಒಬ್ಬಳು ಸ್ತ್ರೀ ಪುರುಷನನ್ನು ತನಗಾಗಿಯೇ ವಿವಾಹ ಮಾಡಿಕೊಳ್ಳುತ್ತಾಳೆ, ಹಾಗೆಯೇ ಪುರುಷನೂ ಸಹ ಸ್ತ್ರೀಯನ್ನು ತನಗೋಸ್ಕರವೇ ವಿವಾಹವಾಗುತ್ತಾನೆ. ಆ ಇಬ್ಬರೂ ಸೇರಿ ತಮಗಾಗಿ ಒಂದು ಮಗುವಿಗೆ ಜನ್ಮ ನೀಡುತ್ತಾರೆ. ಇದೆಲ್ಲವೂ ಕೂಡ ಯಾವ ಷರತ್ತುಗಳೂ ಇಲ್ಲದೆ ಮೈತ್ರಿ ತತ್ವದೊಂದಿಗೆ ಕೂಡಿಕೊಂಡಿದ್ದರೆ ಎಲ್ಲೂ ಒಬ್ಬರ ಮೇಲೆ ಒಬ್ಬರ ದಬ್ಬಾಳಿಕೆ ಎಂಬುವುದು ಇರುವುದಿಲ್ಲ. ಒಬ್ಬರೊಂದಿಗೆ ಒಬ್ಬರು ಪರಸ್ಪರ ಕಲಿತುಕೊಳ್ಳುವುದೇ ಇರುತ್ತದೆ. ಇದು ಪತ್ರಿಜಿಯವರ ಉತ್ತರ. ಈ ಪ್ರೇಮ ಪ್ರೀತಿ ಅಂತನೋ ವಿಚಾರದಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ಪ್ರೇಮ ಮತ್ತು ಪ್ರೀತಿ, ಈ ಪ್ರೀತಿ ಅನ್ನೋ ಪದವನ್ನು ನಾವು ವಿರುದ್ಧ ಲಿಂಗಿಗಳ ನಡುವೆ, ಅಂದರೆ ಗಂಡು ಮತ್ತು ಹೆಣ್ಣುಗಳ ನಡುವೆ ಇರತಕ್ಕಂಥ ಪ್ರೇಮವನ್ನು ನಾವು ಪ್ರೀತಿ ಅಂತ ಕರೆಯುವಂಥದ್ದು. ಮತ್ತು ಈ ಎಲ್ಲ ಮಾನವ ಕುಲದ ಒಂದು ಒಳಿತಿಗಾಗಿ ಎಲ್ಲರನ್ನೂ ಕೂಡ ನಾವು ಇಷ್ಟಪಡುವುದು, ಒಪ್ಪಿಕೊಳ್ಳುವ ಒಂದು ವಿಚಾರದಲ್ಲಿ ಅದನ್ನು ಪ್ರೇಮ ಅಂತ ನಾವು ಕರಿತೀವಿ ಸಾಂದರ್ಭಿಕವಾಗಿ. ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದು ಒಂದೇ ಪದ, ಲವ್ ಅಂತನ್ನೋದು. ಈ ಅನ್ಕಂಡೀಷನಲ್ ಲವ್ ಬಗ್ಗೆ ಪತ್ರಿಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂತಂದರೆ, ಒಂದು ಲವ್, ಅದ್ರ ಜೊತೆಗೆ ಅನ್ಕಂಡೀಷನಲ್. ನನಗೇನೋ ಒಂದು ವಿಚಾರಕ್ಕೆ ನನಗಿಂಥದ್ದೊಂದು ಬೇಕು, ಆ ಕಾರಣಕ್ಕಾಗಿ ನಾನು ಇನ್ನೊಬ್ಬರನ್ನ ಪ್ರೀತಿಸ್ತೀನಿ, ಪ್ರೇಮಿಸ್ತೀನಿ ಅಂತ ಹೇಳೋದು ಕಂಡೀಷನಲ್ ಲವ್ ಆಗುತ್ತೆ. ಆ ಥರ ಅಂದರೆ ಷರತ್ತು ಸಹಿತ ಇರ್ತಕ್ಕಂಥ ಪ್ರೀತಿ, ಪ್ರೇಮ. ಹಾಗೆ ಈ ಜಗತ್ತಿನಲ್ಲಿ ಸ್ತ್ರೀ ಪುರುಷರು ಇಲ್ಲಿ ಪರಸ್ಪರ ಕೂಡಿ ಒಂದು ಸೃಷ್ಟಿಯನ್ನು ಮಾಡ್ತಾರೆ. ಜಗತ್ತನ್ನು ಮುಂದುವರ್ಕೊಂಡು ಹೋಗಬೇಕು ಅಂತಂದರೆ ಇಲ್ಲಿ ಜನ್ಮಗಳಾಗಬೇಕು, ಮಕ್ಕಳು ಹುಟ್ಟಬೇಕು ಅಂತಂತಂದರೆ ಸಂಸಾರವನ್ನು ನಡೆಸಬೇಕು. ಹಾಗಾಗಿ ಮೇಲಿನಿಂದ ಆತ್ಮಗಳು ಈ ಭೂಮಿಗೆ ಅವತರಿಸೋದಕ್ಕೆ ಈ ಸಾಂಸಾರಿಕ ಬದುಕು ಒಂದು ಕಾರಣ ಆಗುತ್ತೆ. ಇದಕ್ಕಾಗಿ ಆತ್ಮಗಳು ದೇಹವನ್ನು ಪ್ರವೇಶ ಮಾಡಿ ಜನ್ಮವನ್ನು ಪಡೆಯುವಾಗಲೇ
ಸ್ತ್ರೀಯಾಗಿ ಪುರುಷನಾಗಿ ದೇಹ ರೂಪದಲ್ಲಿ ಬರ್ತಕ್ಕಂಥದ್ದು. ಸ್ತ್ರೀ ಪುರುಷರು ವಿವಾಹವನ್ನು ಮಾಡಿಕೊಂಡು ಸಂಸಾರವನ್ನು ನಡೆಸಿ ಇಬ್ಬರು ಸಂತಾನವನ್ನು ಪಡಿತಕ್ಕಂಥ ಸಂದರ್ಭವನ್ನು ಹೇಳ್ತಾ, ಈ ಸಂದರ್ಭಗಳಲ್ಲಿ ಯಾವ ಷರತ್ತುಗಳು ಕೂಡ ಇರಬಾರ್ದು, ಅದು ಕೇವಲ ಫ್ರೆಂಡ್ಶಿಪ್ ರೀತಿಯಲ್ಲಿ ಇರಬೇಕು ಅಂಥೇಳಿ ಮಹಾ ಉನ್ನತವಾದ ಒಂದು ತತ್ವವನ್ನು ಹೇಳಿದ್ದಾರೆ. ಪತ್ರಿಜಿಯವರು ಹೇಳುವಾಗ ಈ ಮೇಲಿನ ಲೋಕಗಳಲ್ಲಿ ಇರ್ತಕ್ಕಂಥದ್ದು ಮೈತ್ರಿ ತತ್ವ ಒಂದೇ, ಆ ತತ್ವ ಮಾತ್ರವೇ ಈ ಭೂಮಿಯಲ್ಲೂ ಸಹ ಇರಬೇಕು. ಆದರೆ ನಾವು ಈ ಭೂಮಿಯಲ್ಲಿ ಒಂದು ಮಾಯೆಯ ಕಾರಣದಿಂದಾಗಿ ಈ ಭೂಲೋಕದ ನಿಯಮಗಳ ಅನುಸಾರ ತಿಳಿದೋ ತಿಳಿದೆಯೋ ನಾವು ಏನು ಮಾಡ್ತಿದ್ದೀವಿ, ಇಲ್ಲಿ ಪ್ರೇಮವಿದೆ ಸಾವಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಜಕ್ಕೂ ಹೇಳಬೇಕು ಅಂತಂದರೆ ಈ ಪ್ರಪಂಚದಲ್ಲಿ ಅವು ಎರಡೂ ಕೂಡ ಇಲ್ಲ ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಪ್ರೀತಿ ಪ್ರೇಮ ಅಂತನ್ನೋದು ನಮ್ಮಲ್ಲಿ ಬಾಂಧವ್ಯವನ್ನು, ಅಂದರೆ ಒಂದು ರೀತಿ ಅಟ್ಯಾಚ್ಮೆಂಟನ್ನು ಉಂಟು ಮಾಡ್ತಕ್ಕಂಥದ್ದು. ಈ ಅಟ್ಯಾಚ್ಮೆಂಟು ಹೆಚ್ಚಾದಷ್ಟು ಕೂಡ ನಮಗೆ ದುಃಖವನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ನಾವು ಅಟ್ಯಾಚ್ ಆಗದೆ, ಅಂದರೆ ಬಾಂಧವ್ಯವನ್ನು ಹೆಚ್ಚು ಗಾಢವಾಗಿ ಮಾಡಿಕೊಳ್ಳದೆ, ನಾವು ಕೇವಲ ಒಂದು ಮೈತ್ರಿ ತತ್ವದಿಂದ, ಮಿತ್ರತ್ವ ತತ್ವದಿಂದ ನಾವು ಹೆಣ್ಣಾಗಲಿ ಗಂಡಾಗಲಿ ನಾವು ಫ್ರೆಂಡ್ಶಿಪ್ ಅನ್ನು ಉಳಿಸ್ಕೊಂಡು ಯಾವುದೇ ಒಂದು ಕಾರಣಕ್ಕಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ನಾವು ಬದುಕಿದ್ರೆ ಅದು ನಿಜವಾದ ಒಂದು ಅರ್ಥಪೂರ್ಣವಾದ ಬದುಕಾಗುತ್ತೆ. ಹಾಗಾಗಿ ನಮಗೆ ಹೆಚ್ಚು ದುಃಖ ಅಂತ ಅನ್ನೋದು ಬರೋದಿಲ್ಲ ಅಂಥೇಳಿ ವಿವರಣೆಯನ್ನು ಕೊಟ್ಟು ಹೇಳ್ತಾರೆ. ಅಂದರೆ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಯಾಜ್ಞವಲ್ಕ ಮತ್ತು ಅವರ ಹೆಂಡತಿ ಮೈತ್ರೇಯಿ ಒಂದು ನಡುವೆ ನಡೆದಂತಹ ಒಂದು ಸಂಭಾಷಣೆಯನ್ನು ಕೂಡ ಇಲ್ಲಿ ಉಲ್ಲೇಖಿಸಿ ಪತ್ರಿಜಿಯವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಿರ್ತಕ್ಕಂಥದ್ದು ಬಹಳ ಸೊಗಸಾಗಿದೆ. ಇದಿಷ್ಟನ್ನು ನಾವು ತಿಳ್ಕೊಂಡು ಮುಂದಿನ ಪ್ರಶ್ನೆ ಜಗಪತಿ ರಾಜು ಅವರು ಏನು ಕೇಳಿದ್ದಾರೆ ಅಂತನ್ನೋದಕ್ಕೆ ನಾವು ಹೋಗೋಣ. ಜಗಪತಿ ರಾಜು ಅವರು ಪತ್ರಿಜಿಯವ್ರಿಗೆ ಹೀಗೆ ಕೇಳ್ತಾರೆ, ಈ ಅಜ್ಞಾನ ಮತ್ತು ಸುಜ್ಞಾನಗಳ ಬಗ್ಗೆ ಅವ್ರ ಪ್ರಶ್ನೆ ಇದೆ. ಅವ್ರು ಕೇಳ್ತಾರೆ ಪತ್ರಿಜಿಯವರೇ, ಅಜ್ಞಾನ ಮತ್ತು ಸುಜ್ಞಾನಗಳ ನಡುವೆ ಭೇದವನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಅಂದರೆ ಇವರ ಪ್ರಶ್ನೆ ಏನು ಅಂತಂತಂದರೆ, ಯಾವುದು ಅಜ್ಞಾನ, ಯಾವುದು ಸುಜ್ಞಾನ? ಪದಗಳ ನೋಡಿ, ಜ್ಞಾನ ಅನ್ನೋದಕ್ಕೆ ಅ ಸೇರಿಸಿದ್ರೆ ಅಜ್ಞಾನ, ಜ್ಞಾನ ಅನ್ನೋದಕ್ಕೆ ಸು ಸೇರಿದ್ರೆ ಅದು ಸುಜ್ಞಾನ. ಅಜ್ಞಾನ ಮತ್ತು ಸುಜ್ಞಾನ ಇವೆರಡುಗಳ ನಡುವೆ ಇರುವ ಭೇದ, ಅಂದರೆ ವ್ಯತ್ಯಾಸವನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅಂತನ್ನೋದು ಇವರ ಪ್ರಶ್ನೆ. ಅದಕ್ಕೆ ಪತ್ರಿಜಿಯವರು ಏನು ಹೇಳ್ತಾರೆ, ಸಂಕ್ಷಿಪ್ತವಾಗಿ ಅವರ ವಿವರಣೆ ಏನು ಅಂತಂದರೆ, ಪತ್ರಿಜಿ ಹೇಳ್ತಾರೆ, ಒಂದು ವಸ್ತುವನ್ನು ಕುರಿತಾದ ಯಥಾರ್ಥದ ಬಗ್ಗೆ ನಮಗೆ ತಿಳಿದಿರುವುದು ಸುಜ್ಞಾನ. ಅಂದರೆ ಆ ವಸ್ತುವನ್ನು ಕುರಿತಾದ ಯಥಾರ್ಥ ನಮಗೆ ತಿಳಿಯದಿರುವುದು ಅಜ್ಞಾನ. ಭಾಳ ಸ್ಪಷ್ಟವಾಗಿ ಇನ್ನೊಂದು ಸರಿ ನಾನು ಓದಿ ಹೇಳ್ತೀನಿ. ಪತ್ರಿಜಿಯವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ಒಂದು ವಸ್ತುವನ್ನು ಕುರಿತಾದ ಯಥಾರ್ಥ ನಮಗೆ ತಿಳಿದಿರುವುದು ಸುಜ್ಞಾನ, ಆ ವಸ್ತುವನ್ನು ಕುರಿತಾದ ಯಥಾರ್ಥ ನಮಗೆ ತಿಳಿಯದಿರುವುದು ಅಜ್ಞಾನ. ಸುಜ್ಞಾನದಿಂದ ನಮಗೆ ದುಃಖ ವಿಮುಕ್ತಿ ಲಭಿಸಿದರೆ ಅಜ್ಞಾನದಿಂದ ನಮಗೆ ದುಃಖ ಉಂಟಾಗುತ್ತದೆ. ಅಂದರೆ ಸುಜ್ಞಾನದಿಂದ ನಮಗೆ ದುಃಖ ವಿಮುಕ್ತಿ ಲಭಿಸಿದರೆ ಅಜ್ಞಾನದಿಂದ ನಮಗೆ ದುಃಖ ಉಂಟಾಗುತ್ತದೆ. ಅದಕ್ಕೆ ಇಲ್ಲದಿದ್ದನ್ನು ನಾವು ಬೇಡಬಾರದು, ಇರುವುದನ್ನು ಬೇಡವೆನ್ನಬಾರದು, ಬಂದರೆ ಬಂದಿತು ಎಂದು ಸಂಭ್ರಮ ಪಡಬಾರದು, ಹೋದರೆ ಹೋಯಿತು ಎಂದು ಕುಗ್ಗಬಾರದು ಎಂದಿದ್ದಾರೆ ಪತ್ರಿಜಿ. ಈ ಒಂದು ಪತ್ರಿಜಿಯವರ ಮಾತು ಅವರ ಗುರುಗಳಾದಂತಹ ಶ್ರೀ ಸದಾನಂದ ಯೋಗಿಯವರು ಹೇಳಿರ್ತಕ್ಕಂಥದ್ದು ಅಂತ ಹೇಳಿ ಪತ್ರಿಜಿಯವರು ಮರು ಉಲ್ಲೇಖವನ್ನು ಮಾಡಿ ಹೇಳಿದ್ದಾರೆ. ಪತ್ರಿಜಿಯವರು ಮುಂದುವರೆದು ಹೇಳ್ತಾರೆ, ನನ್ನ ಗುರುಗಳಾದಂತಹ ಸದಾನಂದ ಯೋಗಿಯವರು ಹೇಳಿದಂತೆ ನಾನು ಜೀವನದ ಒಂದು ನಿಜತತ್ವವನ್ನು ತಿಳಿದುಕೊಂಡು ಸುಜ್ಞಾನಪೂರ್ವಕವಾದ ಅರಿವಿನೊಂದಿಗೆ ಜೀವಿಸುತ್ತಾ ಹಾಯಾಗಿದ್ದೇನೆ ಎಂದಿದ್ದಾರೆ ಪತ್ರಿಜಿ. ಇಲ್ಲಿ ಪ್ರಶ್ನೆ ಎಷ್ಟು ಸರಳವಾಗಿದೆ ನೋಡಿ. ನಾವು ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಸತ್ಸಂಗಗಳಲ್ಲಿ ಎರಡು ಪದಗಳನ್ನು ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ. ಒಂದು ಅಜ್ಞಾನ, ಇನ್ನೊಂದು ಸುಜ್ಞಾನ. ಜ್ಞಾನ, ಅಜ್ಞಾನ, ಸುಜ್ಞಾನ ಈ ಪದಗಳನ್ನು ಹಿಡಿದು ನಾವು ಅರ್ಥ ಮಾಡ್ಕೊಳ್ಳೋದಾದರೆ
ಯಾವುದೋ ಒಂದು ವಿಷಯ, ವಸ್ತು, ಪರಿಸ್ಥಿತಿ, ವ್ಯಕ್ತಿ ಇವುಗಳ ಕುರಿತು ನಾವು ಯಥಾರ್ಥ ಅಂದರೆ ಇದ್ದಂತಹ ಅರ್ಥವನ್ನು, ಅದು ಏನು ಸತ್ಯವಾದ ಇದೆ ಇದ್ದದ್ದು ಇದ್ದ ಹಾಗೆ ನಾವು ತಿಳ್ಕೊಂಡ್ರೆ ಅದು ಸುಜ್ಞಾನ, ಒಳ್ಳೆಯ ಜ್ಞಾನ, ಸರಿಯಾದ ಜ್ಞಾನ. ಆದರೆ ಸರಿಯಾದ ಜ್ಞಾನಕ್ಕೆ ವಿರುದ್ಧವಾಗಿ ನಾವು ತಪ್ಪಾಗಿರ್ತಕ್ಕಂಥದ್ದು, ಸರಿ ಅಲ್ಲದ್ದನ್ನು ನಾವು ಅಂದುಕೊಂಡ್ರೆ, ತಿಳಿದುಕೊಂಡ್ರೆ ಅದು ಅಜ್ಞಾನ. ಅದರ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಅಂದರೆ ಜ್ಞಾನವೇ ಇಲ್ಲ ಅಂತಂದರೆ ಅದು ಅಜ್ಞಾನ. ಜ್ಞಾನವಿಲ್ಲದ ಸ್ಥಿತಿಯೂ ಕೂಡ ಅಜ್ಞಾನವೇ. ಸರಿಯಾದ ಜ್ಞಾನವನ್ನು ತಿಳ್ಕೊಂಡ್ರೆ ಅದು ಸುಜ್ಞಾನ. ಹಾಗಾಗಿ ಅಜ್ಞಾನ ಯಾವುದು, ಸುಜ್ಞಾನ ಯಾವುದು ಅಂತನ್ನೋದನ್ನು ನಾವು ನಿಷ್ಕರ್ಷೆ ಮಾಡಿಕೊಳ್ಬೇಕು ಅಂತಂತಂದರೆ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪತ್ರಿಜಿಯವರು ಅವರ ಹೇಳಿದರು, ಅವರ ಗುರುಗಳಾದಂಥ ಸದಾನಂದ ಯೋಗಿಗಳೇನು ಹೇಳಿದರು ಅದನ್ನು ಉಲ್ಲೇಖ ಮಾಡಿ ಈ ಇಲ್ಲದ್ದನ್ನು ನಾವು ಬಯಸಬಾರ್ದು ಜೀವನದಲ್ಲಿ, ಮತ್ತು ಇರೋದನ್ನು ಬೇಡ ಅಂತ ಅನ್ನಬಾರ್ದು. ಯಾವುದು ಬರುತ್ತೆ ಸಹಜವಾಗಿ ಅದನ್ನು ತೆಗೆದುಕೊಳ್ಬೇಕು, ವಿರೋಧಿಸಕ್ಕೆ ಹೋಗಬಾರ್ದು. ಯಾವುದೋ ಒಂದು ಸಂಪತ್ತು ಉದಾಹರಣೆಗೆ ಬಂತು ಅಂತಂದರೆ ಬಹಳ ಸಂಭ್ರಮ ಪಡೋವಂಥದ್ದು, ದುಃಖ ಬಂತು ಅಂತಂತಂದರೆ ಬಹಳ ಕುಗ್ಗಿ ಹೋಗೋದಂಥದ್ದು, ಇದು ಯಾವುದು ಕೂಡ ಮಾಡಬಾರ್ದು. ಒಬ್ಬ ಜ್ಞಾನಿಯಾದವನು ಸದಾ ನಿಶ್ಚಲ ಸ್ಥಿತಿಯಲ್ಲಿರ್ತಾನೆ, ಸಾಕ್ಷಿ ಪ್ರಜ್ಞೆಯಲ್ಲಿ ಇರ್ತಾನೆ. ಬಂದರೂ ಕೂಡ ಆತ ಹೆಚ್ಚು ಸಂಭ್ರಮಿಸೋದಿಲ್ಲ, ಹೋದರೂ ಕೂಡ ಆತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದು ಬಹಳ ಮುಖ್ಯವಾಗಿ ಪತ್ರಿಜಿಯವರ ಗುರುಗಳಾದಂಥ ಶ್ರೀ ಸದಾನಂದ ಯೋಗಿಯವರು ಪತ್ರಿಜಿಯವರಿಗೆ ಹೇಳಿ ತಿಳಿಸ್ಕೊಟ್ಟು ಅರಿವಿಗೆ ತಂದಂತಹ ವಿಚಾರ. ಆ ಒಂದು ಜೀವನದ ನಿಜತತ್ವವನ್ನು ಪತ್ರಿಜಿಯವರು ತಿಳ್ಕೊಂಡು ಸುಜ್ಞಾನಪೂರ್ವಕವಾದ ಅರಿವಿನೊಂದಿಗೆ ಜೀವಿಸಿದಂತಹ ಮಹಾನ್ ಆತ್ಮ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.